ತಮ್ಮಲ್ಲಿ ವಿನಂತಿಸೋದು ಮತ್ತು ಆಗ್ರಹಪಡಿಸೋದು ಏನಂತ ಹೇಳಿದ್ರೆ, ಇತ್ತೀಚೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಅನೇಕ ಪ್ರಕರಣಗಳು ನಡೆದಿದ್ದಾವೆ. ಅದರಲ್ಲಿ ಮುಖ್ಯವಾದ ಒಂದು ಪ್ರಕರಣ, ಭದ್ರಾವತಿ ಶಾಸಕರ ಮಗ ಅಂತ ಹೇಳಿ ಒಬ್ಬ ಮೈನ್ಸ್ ಆ್ಯಂಡ್ ಜ್ಯುವೆಲರಿ ಖನಿಜ ಅಧಿಕಾರಿಗೆ ಭಾಳ ಕೆಟ್ಟದಾಗಿ ಬೈದರು. ಅದು ತಮ್ಮ ಮಾಧ್ಯಮದಲ್ಲೆಲ್ಲ ಬಂತು, ಎಲ್ಲರೂ ನೋಡಿದರು. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಕ್ರಮ ತೆಗೆದುಕೊಂಡಿದ್ದಾರೆ, ಏನು ಆಡಳಿತ ನಡೀತಾ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ, ಏನೋ ಒಂಥರ ಅರಾಜಕತೆ ನಡೀತಾ ಇದೆ. ಇವರು ಏನು ಮಾಡ್ತಿದ್ದಾರೆ, ಇಲ್ಲಿವರೆಗೆ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ. ಯಾರೋ 3 ಜನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ತಮ್ಮ ಮಾಧ್ಯಮದ ಮೂಲಕ ನಾವು ಎಲ್ಲ ನೋಡಿದ್ದೇವೆ. ಮುಖ್ಯವಾಗಿ ಅಲ್ಲಿ ಮಾತಾಡೋನು ರಮೇಶ ಅಂತ. ರಮೇಶಿಗೆ ಒಂದು ಫೋನ್ ಬರ್ತದೆ, ಅಣ್ಣ ಕೊಡ್ತೀನಿ ನೋಡು ಅಂತ ಹೇಳ್ತಾನೆ. ಬಸವ ಅಂತ ಹೇಳ್ತಾರೆ, ಬಸವ ಅಂತ ಹೇಳಿ ಅಲ್ಲಿ ಕರೀತಾರೆ ಲೋಕಲಾಗೆ. ಅವನ ಹೆಸರು ಬಸವರಾಜ್ನೋ ಬಸವೇಶ್ವರನೋ ಏನೋ ಇರಬೇಕು. ಬಸವ ಅಂದರೆ ನಮ್ಮ ಕಡೆ ಒಂಥರ ಗೂಳಿ ಅನ್ನೋ ಥರ, ದೇವರು ಅನ್ನೋದು ಇದೆ, ಗೂಳಿ ಅನ್ನೋದು ಇದೆ, ಅರ್ಥ ಇರಲಿ ಅದೊಂದು ಕಡೆ. ಅವನು ಏನೆಲ್ಲ ಮಾತಾಡ್ತಾನೆ ಅನ್ನೋದನ್ನು ತಾವೆಲ್ಲ ತೋರಿಸಿದ್ದೀರಿ ನಾಡಿನ ಜನತೆಗೆ. ಅವ್ರನ್ನ ಇಲ್ಲಿವರೆಗೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ತಿದ್ದಾರೆ, ಯಾವುದೋ ಒಂದು ಸಮಸ್ಯೆ ಬಗ್ಗೆ ಮಾತಾಡ್ತಾ ನನ್ನ ಬಗ್ಗೆ ಹೇಳಿದರು, ಏನು ತಿಂತಾ ಇದ್ದಾರೆ ಅವರು ಅಂತ, ಇದನ್ನು ತಿಂತಾ ಇದ್ದಾರೆ ಅಂತ. ಏನು ಇದನ್ನು ಯಾವುದೋ 60 ವರ್ಷದ ಸಮಸ್ಯೆ ನಡೀತಾನೇ ಇದೆ, ಇನ್ನೂ ಕೇಂದ್ರ, ರಾಜ್ಯ, ಹೈಕೋರ್ಟು, ಸುಪ್ರೀಂ ಕೋರ್ಟು ನಡೀತಾ ಇದೆ. ಆ ವಿಷಯ ಪ್ರಸ್ತಾಪ ಮಾಡಿ ಹಾಲಪ್ಪಿನ ಸಗಣಿ ತಿಂತಿದ್ದಾನ ಅಂತ ಕೇಳಿದರು. ಈಗ ಇವರು ಏನು ತಿಂತಿದ್ದಾರೆ, ಈ ಥರ ಒಬ್ಬ ಮಹಿಳಾ ಅಧಿಕಾರಿಗೆ, ಅದು ಹಿಂದುಳಿದ ವರ್ಗದ ಅಧಿಕಾರಿ, ಯಾವುದೇ ಅಧಿಕಾರಿ ಆಗಲಿ ಮಾತಾಡಬಾರ್ದು, ಅಧಿಕಾರಿಗೆ ಈ ಥರ ಮಾತಾಡಿದಾರಲ್ಲ, ಏನು ಮಾಡ್ತಾ ಇದ್ದಾರೆ ಇವರು, ಏನು ಕ್ರಮ ತೆಗೆದುಕೊಂಡಿದ್ದಾರೆ? ಮಾತಾಡಿದ್ರೆ ಮೀಡಿಯಾದವ್ರ ಮೇಲೂ ಹರಿಹಾಯ್ತಾರೆ, ನಮ್ಮೆಲ್ಲರ ಮೇಲೂ ಹರಿಹಾಯ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ. ಇವರು ಉಸ್ತುವಾರಿ ಸಚಿವರಾಗಿ ಆ ಅಧಿಕಾರಿಗೆ ಏನಾದ್ರು ಸ್ವಾಂತನ ಹೇಳಿದಾರ? ಅಧಿಕಾರಿ ಮನೆಗೆ ಏನಾದ್ರು ಭೇಟಿ ಕೊಟ್ಟು ಧೈರ್ಯ ತುಂಬಿದಾರ? ಏನು ತಿಂತಾ ಇದ್ದಾರೆ ಇವರು? ನನಗೆ ಹೇಳಿದ್ರಲ್ಲ ಅದನ್ನೇ ತಿಂತಾ ಇದ್ದಾರಾ? ಅಷ್ಟೇ ಅಲ್ಲದೆ ಅದಕ್ಕೆ ಏನೇನೋ ಟ್ವಿಸ್ಟ್ ಕೊಡೋ ಪ್ರಯತ್ನ ನಡೀತಾ ಇದೆ. ಆ ಕೇಸಿಗೆ ಯಾರೋ ಮಾಡಿರ್ಬೋದು, ಏನೋ ಮಾಡಿರ್ಬೋದು ಅಂತ. ಈ ಕಾಲದಲ್ಲಿ ಕಾಲ್ ರೆಕಾರ್ಡ್ಸಿಗೆ ಹಾಕಿದ್ರೆ ಎಲ್ಲ ಡೀಟೇಲ್ಸ್ ಗೊತ್ತಾಗ್ತದೆ, ಯಾರ ಫೋನಿಗೆ ಯಾರು ಮಾತಾಡಿದ್ರು ಅಂತ. ಅದನ್ನು ತರಿಸಿ ಎಷ್ಟೊತ್ತಿಗೆ ಕಾಲ್ ಬಂತು, ಯಾರಿಗೆ ಬಂತು, ಏನು ಮಾತಾಡಿದ್ರು, ಇದನ್ನು ಈಗಿನ ವ್ಯವಸ್ಥೆಯಲ್ಲಿ ಎಲ್ಲ ಅವಕಾಶಗಳಿದೆ. ಅದನ್ನು ಮಾಡಿಸ್ತಾ ಇದ್ದಾರಾ ಜಿಲ್ಲಾ ಉಸ್ತುವಾರಿ ಸಚಿವರು? ಯಾರೋ ಅಮಾಯಕರು 3 ಜನನ ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಇದು ಸಾಧಾರಣ ವಿಷಯವೇ? ಆ ಶಬ್ದಗಳನ್ನು ಕೇಳಲಿಕ್ಕಾಗ್ತದೆಯೇ? ಇದೇ ಉಸ್ತುವಾರಿ ಸಚಿವರ ಬಗ್ಗೆ ಮಾತಾಡಿದರೆ ಏನೋ ಅನ್ನಿಸ್ತಿತ್ತೋ, ಅವ್ರ ಅಕ್ಕ ತಂಗಿಯರಿಗೆ ಅಂದಿದ್ರೆ ಏನೋ ಅಂತಿತ್ತೋ, ಅಥವಾ ಹೇಳಿದಾರಲ್ಲ ಭದ್ರಾವತಿ ಶಾಸಕರು ಅಂತ, ಅವರ ತಾಯಿ ಬಗ್ಗೆ ಹೇಳಿದರೆ, ಅಥವಾ ಬಸವ ಅನ್ನೋನು ಹೇಳ್ತಾನಲ್ಲ ಆ ಶಬ್ದನ, ಅವನ ಹೆಂಡತಿಗೆ ಹೇಳಿದರೆ, ಅವನ ತಾಯಿ ಹೇಳಿದರೆ ಉಸ್ತುವಾರಿ ಸಚಿವರು ಏನಂತಿದ್ರು? ಉಸ್ತುವಾರಿ ಸಚಿವರಿಗೆ ಯಾರು ಆ ಶಬ್ದವನ್ನು ಬಳಸಿದರೆ ಏನು ಮಾಡ್ತಿದ್ರು? ಈಗೇನು ತಿಂತ ಇದ್ದಾರೆ, ಕಾಲಹರಣ ಮಾಡ್ತಿದ್ದಾರೆ. ಇದನ್ನು ನೋಡಿದಾಗ ನಮಗೆಲ್ಲ ಕಡೆ ಅನುಮಾನ ಬರ್ತದೆ ರಾಜ್ಯ ಸರ್ಕಾರದ ಬಗ್ಗೆ ಕೂಡ. ಮೊನ್ನೆ ಗೋವಿನ ಕೆಚ್ಚಲು ಕೊಯ್ದರು. ನಾವು ಹೇಳಿದ್ವಿ ಯಾರೋ ಕಿಡಿಗೇಡಿಗಳ ಕೃತ್ಯ ಅಲ್ಲ, ಒಂದು 3-4 ಜನ ಪುಂಡ್ರು ಇರ್ತಾರೆ ಅಂಥೇಳಿ ಪಕ್ಷನೂ ಹೇಳ್ತು, ತಾವು ಹೇಳಿದ್ರು, ಎಲ್ಲರೂ ಹೇಳಿದ್ವಿ. ಆದರೆ ಯಾರೋ ಒಬ್ಬ ಬಿಹಾರದವನು ಯಾವನ್ನ ಕರ್ಕೊಂಬಂದು ಹೇಳ್ದು ಅವನ ಒಳಗೆ ಹಾಕಿದ್ರು. ಅವನ ಬಗ್ಗೆ ಅನುಮಾನ ಬರ್ತದೆ ಈಗ. ಆ ಟೆನ್ಷನ್ ಕಮ್ಮಿ ಮಾಡೋಕ್ಕೆ ಯಾವನ್ನ ಹಿಡ್ಕೊಂಬಂದು ಹಾಕ್ಬಿಟ್ರನು ಅಂತ. ಯಾಕಂದ್ರೆ ಈ ಕೇಸ್ ನೋಡಿದಾಗ ಬೈದವನು ಬಸವ, ಬೈಸ್ಕೊಂಡವಳು ಒಬ್ಬಳು ಅಧಿಕಾರಿ, ಆದರೆ ಅರೆಸ್ಟ್ ಮಾಡಿದ್ದು ಯಾರೋ 3 ಜನ ಅಂತೆ. ಆ ಫೋನಲ್ಲಿ ಕಾಣ್ತಾನಲ್ಲ, ಮಾತಾಡಿಸ್ತಾನಲ್ಲ, ಕೊಡ್ತಾನಲ್ಲ ಬಸವ, ರಮೇಶ್ ಅನ್ನೋ ಅವನ್ನ ಅರೆಸ್ಟ್ ಮಾಡಿದ್ದೀರಾ? ತಾವೇನು ತಿಂತ ಕೂತಿದ್ದೀರಿ? ಮನುಷ್ಯರಾದ್ರೂ ತಿನ್ನಲ್ಲ, ಆದರೆ ನನಗೆ ಮಾತ್ರ ಹೇಳಿದ್ರಿ ಇವರೇ, ಅದು ನೀವು ತಿಂತಾ ಇದ್ದೀರಾ? ನಿಮ್ಮ ಭಾಷೆ ಎಂಥದ್ದು ಅಂತ ಲೋಕ ನೋಡಿದೆ, ರಾಜ್ಯ ನೋಡಿದೆ, ನಿಮ್ಮ ಸಂಸ್ಕೃತಿನೂ ಗೊತ್ತಿದೆ ನಮಗೆಲ್ಲ. ಯಾಕೀಗ ಅದನ್ನ ಹೇಳೋದು? ಮಾತಾಡಿದ್ರೆ ಏನೇನೋ ಮಾತಾಡ್ತೀರಿ. ಆದ್ದರಿಂದ ಈ ಉಸ್ತುವಾರಿ ಸಚಿವರು ತುಂಬ ಆಡಳಿತವನ್ನೇ ಮಾಡ್ತಾಯಿಲ್ಲ, ಒಂದು ದಕ್ಷ ಆಡಳಿತ ಮಾಡ್ತಾರೆ. ಮತ್ತು ದೊಡ್ಡವ್ರ ಮಕ್ಕಳು, ಅವ್ರ ಬಗ್ಗೆ ಒಂದು ವಿಶೇಷವಾದ ಜಿಲ್ಲೆಯಲ್ಲಿ ಒಂದು ಭರವಸೆ ಇತ್ತು. ಆ ಭರವಸೆ ಹುಸಿ ಆಗ್ತಾ ಇದೆ. ಅಧಿಕಾರಿಗೆ ಆದಂಥ ಅನ್ಯಾಯವನ್ನು ಸರಿಪಡಿಸೋದ್ರಲ್ಲಿ ಇವರು ಏನೂ ಮಾಡ್ತಾ ಕಾಲಹರಣ ಮಾಡ್ತಿದ್ದಾರೆ. ಮತ್ತು ಈ ಪೊಲೀಸ್ ವ್ಯವಸ್ಥೆ ಬಗ್ಗೆ ನಮ್ಗೆ ಅನುಮಾನ ಬರ್ತಾ ಇದೆ. SP ಒಬ್ಬರು ಒಳ್ಳೆಯ ಅಧಿಕಾರಿ ಅಂತ ನಾವು ತಿಳ್ಕೊಂಡಿದ್ದೇವೆ, ನಾವಿದ್ದಾಗಲೂ ಇದ್ದರು ಅವರೇ. ಏನು ಮಾಡ್ತಿದ್ದಾರೆ ಅವರು? ಇದೊಂದು ಕಾಮನ್ ಸೆನ್ಸ್. ಜನರನ್ನು ಏನಂತ ತಿಳ್ಕೊಂಡಿದ್ದಾರೆ?
ಎಲ್ಲ ಕಾಣ್ತಾ ಇದೆ. ಬೈಯೋನು ಬೈಸ್ಕೊಂಡವನು, ಬೈಸ್ಕೊಂಡವಳು ಅಲ್ಲೇ ಇದ್ದಾರೆ. ಬೈಯೋನು ಯಾರ್ದು ಅಂತ ಗೊತ್ತಾಗ್ತಾ ಇದೆ, ಫೋನ್ ಯಾರ್ದು ಅಂತ ಗೊತ್ತಿದೆ. ಅವರಿಬ್ಬರು ಕರ್ಕೊಂಬಂದು ಒಳಗೆ ಹಾಕಿದರೆ ಬಾಯ್ ಬಿಡ್ತಾರೆ ತಾನೆ. ವಾಯ್ಸ್ ಮೇಲ್ಕೆ ಏನು ವಾಯ್ಸ್ ಸ್ಯಾಂಪಲ್ ಕಳಿಸಿದರೆ ಪ್ರೂವ್ ಆಗುತ್ತೆ ತಾನೆ, ಹೌದು ಅಲ್ಲ ಅಂತ ಆಗುತ್ತೆ ತಾನೆ. ಯಾಕೆ ಮಾಡ್ತಾ ಇಲ್ಲ ಉಸ್ತುವಾರಿ ಸಚಿವರೇ? ಕಾಲು ಕೆದರ್ಕೊಂಡು ತಲೆ ಕೆದರ್ಕೊಂಡು ಏನು ಕುಸ್ತಿಗೆ ಹೋಗಿರ್ತಾರೆ ಮಂತ್ರಿಯಾಗಿ ಮಾತಾಡ್ತಿರಲ್ಲ. ಮಾಧ್ಯಮದವರಿದ್ರಿಗೂ ಹಾಗೆ ಮಾತಾಡ್ತೀರಿ, ಜನರಿದ್ರಿಗೂ ಹಾಗೆ ಮಾತಾಡ್ತೀರಿ. ಈಗ ತೋರಿಸಿ ನಿಮ್ಮ ತಾಕತ್ತನ್ನು. ಏನು ತಿಂತ ಕೂತಿದ್ದೀರಿ? ಅದನ್ನು ನನಗೆ ಹೇಳಿದ್ರಲ್ಲ, ಅದನ್ನೇ ತಿಂತಾ ಇದ್ದೀರಾ? ಹಾಗಾಗಿ ಕೂಡಲೇ ಯಾರು ಸಂಬಂಧಪಟ್ಟವ್ರು ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕು, ಕಾಲ್ ರೆಕಾರ್ಡ್ ತೆಗೆಸ್ಬೇಕು. ಅದಕ್ಕೆ ದಾಖಲೆಗಳಿದೆ. ಸರ್ಕಾರ ಹೇಳಿ ಅಧಿಕಾರಿ ಕಂಪ್ಲೇಂಟ್ ಕೊಡೋಕ್ಕೆ ಬಿಟ್ಟಿಲ್ಲ ಸರಿಯಾಗಿ. ಅವ್ರಿಗೆ ಗೊತ್ತಿಲ್ವ ಅಧಿಕಾರಿಗೆ? ಅದು ಸರ್ಕಾರ ಹೇಳಿ ಕೂಡಲೇ ರಾತ್ರಿ ಯಾಕೆ ಹೋಗ್ತಾರೆ ಅಧಿಕಾರಿ? ರಾತ್ರಿ ಹೋಗಿದ್ದಾರೆ ಅಂದರೆ ಇನ್ಫಾರ್ಮೇಷನ್ ಬರುತ್ತೆ, ಹೋಗ್ತಾರೆ. ಹೋದಾಗ ಮರಳು ನಡೀತಾ ಇದೆ, ಇದನ್ನೆಲ್ಲ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸ್ಬೇಕು ಮುಖ್ಯಮಂತ್ರಿಗಳು. ಗೃಹ ಸಚಿವರು ಒಂದು ಹೇಳ್ತಾರೆ, ಇನ್ಯಾರೋ ಮಂತ್ರಿ ಒಬ್ಬರು ಹೇಳ್ತಾರೆ, ಮೈಸೂರು ಘಟನೆ ಬಗ್ಗೆ ಹೇಳ್ತಾರೆ. ಹಿಂದೂ ಹುಡುಗನ ಅರೆಸ್ಟ್ ಮಾಡಿ ಯಾಕೆ ಇಡಬೇಕಾಗಿತ್ತು ಅಲ್ಲಿ ಅಂತಾರೆ. ಮತ್ತೆ ಎಲ್ಲಿ ಇಡ್ಬೇಕು? ಪೊಲೀಸ್ ಸ್ಟೇಷನ್ಗೆ ಹಿಡಿದೆ. ರಾಜಣ್ಣ ಅವ್ರ ಸ್ಟೇಟ್ಮೆಂಟು ನೋಡಿದ್ವಿ. ಈ ರಾಜ್ಯ ಸರ್ಕಾರ ಯಾಕೋ ಏರುಪೇರು ಬಾಯಿಗೆ ಬಂದಂಗೆ ಒಬ್ರಿಗೊಬ್ರು ತಾಳ ಮೇಳ ಇದ್ದಂಗೆ ಕಾಣಲಿಲ್ಲ. ಇದು ಶಿವಮೊಗ್ಗ ಜಿಲ್ಲೆ ಮಟ್ಟಿಗೆ ಮಾತ್ರ ಒಳ್ಳೆ ಜಿಲ್ಲೆ ನಮ್ಮದು, ಸುಸಂಸ್ಕೃತ ಜಿಲ್ಲೆ, ಒಳ್ಳೆ ಆಡಳಿತ ಮಾಡಿದಂಥ ಜಿಲ್ಲೆ, ಅಭಿವೃದ್ಧಿ ಜಿಲ್ಲೆ. ಇಂಥ ಜಿಲ್ಲೆಯಲ್ಲಿ ಇಂಥದ್ದೊಂದು ರಿಪಬ್ಲಿಕ್ ಎಲ್ಲ ಶುರುವಾಗಿದೆ. ಅದಕ್ಕೆ ಬೆಂಬಲವಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ನಿಂತಿದ್ದಾರೆ. ತಮ್ಮ ಅಧಿಕಾರ ಮತ್ತೆಲ್ಲರೂ ತಮಗೆಲ್ಲರೂ, ಮತ್ತು ಅವನಿಗೂ ಹಾಗೆ ಅದೇ ಭಾಷೆ ಬೈತಾರೆ ಬಹುಶಃ ಅವರು ಭದ್ರಾವತಿಯವರು ಇವು ಆ ಹೆದರಿಕೆ ಇರಬೇಕು. ಇಲ್ಲಿ ಯಾರ್ಯಾರಿಗೂ ರೋಪ್ ಹಾಕೋದಲ್ಲ, ಅಲ್ಲಿ ತಾಕತ್ತು ತೋರಿಸಿ ಅಥವಾ ನ್ಯಾಯಪರವಾದ ಕಾನೂನು ಪರವಾದ ತಾಕತ್ತು ತೋರಿಸಿ. ಮತ್ತೇನು ಬೇಡ ತಾಕತ್ತು ತೋರಿಸೋದು ಬೇಡ. ಇಷ್ಟನ್ನು ಹೇಳಿ ಕೂಡಲೇ ಕ್ರಮ ತಗೋಬೇಕು. ಏನು ತಿಂತ ಕೂತಿದ್ದೀರಿ ಅನ್ನೋದನ್ನು ವಿವರಣೆ ಮಾಡಿ ಹೇಳಬೇಕು ಜನಕ್ಕೆ, ನಾಡಿನ ಜನತೆಗೆ ಅಂತ ಆಗ್ರಹ ಮಾಡ್ತೀನಿ. ಮಧು ಬಂಗಾರಪ್ಪ, ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ. ಹೇಳಿಲ್ವ ನಾನು? ಮಧು ಬಂಗಾರಪ್ಪ ಏನು ತಿಂತ ಕೂತಿದ್ದಾರೆ ಅಂತ ಅವರು ನನಗೆ ಹೇಳಿದ್ರು. ಅವರು ಸಗಣಿ ತಿಂತ ಕೂತಿದ್ದಾರೆ ಅಂತ, ತಿಂತಿದ್ರ ಅಂತ. ನನಗೆ ಹೇಳಿದ ಸಮಸ್ಯೆ 60 ವರ್ಷದ ಸಮಸ್ಯೆ ಅದು. ಅವರಪ್ಪರು ಇದ್ದರು, ನಾವು ಒಟ್ಟಿಗಿದ್ವಿ, ತಿಮ್ಮಪ್ಪನವ್ರು ಇದ್ದರು, ಯಡಿಯೂರಪ್ಪನವ್ರು ಇದ್ದರು, ಎಲ್ಲರ ಕಾಲದಲ್ಲಿ ಮುಂದುವರೆದು ಬಂದಿದ್ದು. ಆ ಸಮಸ್ಯೆ ಹಾಲಪ್ಪ ಬಗೆಹರಿಸ್ದೇನು ಸಗಣಿ ತಿಂತಿದ್ದ ಅಂತ ಹೇಳಿದ್ದಾರೆ. ಅದೊಂದು ಕೋರ್ಟ್, ಹೈಕೋರ್ಟು, ಸುಪ್ರೀಂ ಕೋರ್ಟು ಮತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಒಂದು ಗೊಜ್ಜಲು, ಅದ್ರ ಬಗ್ಗೆ ಮಾತಾಡ್ತಾ ಬಾಯಿ ಬಂದಂಗೆ ಮಾತಾಡ್ಬಿಡೋದು ಅಹಮ್ಮಲ್ಲಿ. ಹೌದು, ಶರಾವತಿ ಮುಳುಗಡೆ ರೈತರ ಬಗ್ಗೆ ಮಾತಾಡುವಾಗ ಹೇಳಿದರು, ಏನು ಶಬ್ದ, ಯಾರು ಸಗಣಿ ತಿಂತಾರ? ಈಗ ಇವ್ರು ಏನು ತಿಂತಾ ಇದ್ದಾರೆ? ಇಂಥದ್ದೊಂದು ಕಣ್ಣೆದುರಿಗೆ ನಡೆದ್ರು ಏನು ತಿಂತ ಕೂತಿ ಅದನ್ನೇ ತಿಂತಿದ್ದಾರಾ ಅಂತ ನಾನು ಕೇಳ್ತಾ ಇದ್ದೀನಿ. ಅಧಿಕಾರಿ ಮನೆಗೆ ಒಂದು ಸ್ವಾಂತನ ಹೇಳಿದ್ದೀರಾ? ಅಥವಾ ಫೋನಲ್ಲಿ ಮಾತಾಡಿದ್ರೆ ಹೋಗಲಿ, ಆ ಕ್ಷಣಕ್ಕೆ ಯಾಕಮ್ಮ ಏನಾಯಿತು, ಯಾಕೆ ಹೆದರಬೇಡಿ, ಸರ್ಕಾರ ಇದೆ, ರಕ್ಷಣೆ ಕೊಡ್ತೀವಿ ಅಂತ ಹೇಳಿದಾರ? ಇವ್ರನ್ನ ಇಬ್ಬರನ್ನ ಬಿಟ್ಟು ಅವರಿಬ್ಬರನ್ನ ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿ. ನಮ್ಗೆ ಯಾಕೋ ಈ ಪೊಲೀಸ್ ಇಲಾಖೆ ದಕ್ಷ ಅಧಿಕಾರಿ ಮಿಥುನ್ ಕುಮಾರ್ ಅಂತ ಒಬ್ಬ SP ಇದ್ದ, ದಕ್ಷತೆ ಅಂತ ಕೆಲಸ ಮಾಡ್ತಿದ್ರು. ಈ ಕಾಂಗ್ರೆಸ್ ಬಂದಮೇಲೆ ಅವ್ರದ್ದೆಲ್ಲ ಅಧಿಕಾರವನ್ನು ಏನೋ ಹೇಳ್ತಾರಲ್ಲ ಹಾಗೆ ಮಾಡಿರ್ಬೇಕು. ಅದು ಹೇಳಿದ್ರೆ ಮತ್ತೆ ಅದೇ ಅವ್ರಿಗೂ ನಮಗೂ ವ್ಯತ್ಯಾಸ ಇರೋದಿಲ್ಲ.